ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ BMTCಯ NHK ರೀಜನ್ಗೆ ಸಂಬಂಧಪಟ್ಟಂತೆ 1:1 ಲಿಸ್ಟ್, ಪ್ರಾವಿಷನಲ್ ಲಿಸ್ಟ್ ಈಗ ಪ್ರಕಟವಾಗಿರುತ್ತೆ. ನಂತರ ಫೈನಲ್ ಲಿಸ್ಟ್ ಯಾವಾಗ ಮತ್ತು ಮುಂದಿನ ಪ್ರೋಸೆಸ್ಗಳೇನು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇದ್ದಂಥ ನಿರ್ವಾಹಕ ಉಳಿಕ ಮೂಲ ವೃಂದ ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇದ್ದಂಥ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರಾವಿಷನಲ್ ಲಿಸ್ಟನ್ನು ಪ್ರಕಟ ಮಾಡಿ ತುಂಬ ದಿನಗಳೇ ಆಗಿರುತ್ತದೆ. 20ನೇ ತಾರೀಕು ಈ ಒಂದು ಪ್ರಾವಿಷನಲ್ ಲಿಸ್ಟ್ ಪ್ರಕಟವಾಗಿದ್ದು 31ನೇ ತಾರೀಕುವರೆಗೂ ನಿಮಗೆ ಅಬ್ಜೆಕ್ಷನ್ ನೀಡಲಿಕ್ಕೆ ನಿಮಗೆ ಟೈಮನ್ನು ಕೂಡ ನಿಗದಿಪಡಿಸಿದ್ರು. ಆದರೆ ಈಗ ಪ್ರಸ್ತುತ ಆ ಒಂದು ಟೈಮನ್ನು ಕಳೆದು ಹೋಗಿ ನಂತರ ನಿಮ್ಮ ಒಂದು ಫೈನಲ್ ಲೀಸ್ಟನ್ನು ಅನೌನ್ಸ್ ಮಾಡುವಂಥ ಒಂದು ದಿನಾಂಕಗಳು ಕೂಡ ಬಂದಿರುತ್ತದೆ. ಯಾವುದಾದ್ರೂ ಅಬ್ಜೆಕ್ಷನ್ ಬಂದಿದ್ದರೆ ಆ ಒಂದು ಅಬ್ಜೆಕ್ಷನನ್ನು ಪರಿಶೀಲಿಸಿ ಯಾರ್ದಾದ್ರೂ ಸ್ಕೋರ್ ಜಾಸ್ತಿ ಇದ್ದಂಥ ಕ್ಯಾಂಡಿಡೇಟ್ ಯಾವ ಕ್ಯಾಟಗರಿಗೆ ಸೇರ್ತಾರೆ ಅಂತ ಅವರನ್ನು ನೋಡಿಬಿಟ್ಟು ನಂತರ ಅಬ್ಜೆಕ್ಷನ್ನ ಕ್ಲಿಯರ್ ಮಾಡಿದ ನಂತರ ಫೈನಲ್ ಲಿಸ್ಟನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಫೈನಲ್ ಲಿಸ್ಟ್ ಇನ್ನೊಂದು 2ರಿಂದ 3 ದಿನಗಳಲ್ಲಿ ನಿಮಗೆ ಲಭ್ಯವಾಗುತ್ತದೆ. ಸ್ನೇಹಿತರ, ಫೈನಲ್ ಲಿಸ್ಟ್ ಪ್ರಕಟ ಆದ ನಂತರ ವಿದ್ಯಾರ್ಥಿಗಳಿಗೆ ಏನು ಪ್ರೋಸೆಸ್ ಇರುತ್ತದೆ ಅಂತಂದರೆ, ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ನಲ್ಲಿ ಒಂದು ದಿನಾಂಕವನ್ನು ಪ್ರಕಟಿಸಿ ಆಯಾ ದಿನಾಂಕದಂದು ನಿಮ್ಮ ಒಂದು ಮೂಲ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು BMTCಯ ಅಧಿಕೃತವಾದಂಥ ಒಂದು ಕೇಂದ್ರ ಕಚೇರಿಯಾದಂಥ ಶಾಂತಿನಗರಕ್ಕೆ ನೀವು ಭೇಟಿಯನ್ನು ನೀಡಬೇಕು ಅಂತ ಇಂಥ ಒಂದು ದಿನಾಂಕ ಅಂತಲೂ ಕೂಡ ಮೆನ್ಷನ್ ಮಾಡಲಾಗುತ್ತೆ. ಆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳಿಗೂ ಕೂಡ ನಿಮಗೆ ಮೆಸೇಜ್ ಮೂಲಕ ಅಥವಾ ನಿಮಗೆ ಕಂಪ್ಲೀಟಾಗಿ ಫೋನ್ ಮಾಡಿ ಅವರು ಕರೆಯಲಾಗುತ್ತದೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ನೀವು ಪ್ರಾವಿಷನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥರು ಆದಷ್ಟು ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ನೀಡಿದ್ರಲ್ಲ ಆ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಫೈನಲ್ ಲಿಸ್ಟ್ ಬಿಟ್ಟ ನಂತರ ನಿಮ್ಮ ಡ್ಯೂಟಿ ಆರ್ಡರ್ ತೆಗೆದುಕೊಳ್ಳಲು ಹೋಗುವಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಇಲಾಖೆಗೆ ಒಪ್ಪಿಸಬೇಕಾಗಿರುತ್ತೆ. ಅವರು ನಿಮ್ಮ ಮಾಸ್ ಕಾರ್ಡ್ ಮತ್ತು ನಿಮ್ಮ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಒರಿಜಿನಲ್ ಇದೆಯೋ ಇಲ್ಲವೋ ಅಂತ ವೆರಿಫಿಕೇಷನ್ಗೆ ಇಲಾಖೆಗೆ ಅಂತಂದರೆ SSLC ಬೋರ್ಡಿಗೆ ಮತ್ತು PUC ಬೋರ್ಡಿಗೆ ಕಳಿಸಿಕೊಡಲಾಗುತ್ತದೆ. ಸ್ನೇಹಿತರೆ, ಅಲ್ಲಿ ನೀವು ಫಿಕ್ಸೆಡ್ ಡೆಪಾಸಿಟ್ ಅಂತ 5,000 ರೂಗಳನ್ನು ಕೂಡ ನೀವು ಕಟ್ಟಬೇಕಾಗಿರುತ್ತದೆ. ನಂತರ ನೀವು ಟ್ರೈನಿಂಗಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ 50ರಿಂದ 100 ಜನರ ಒಂದು ಗ್ರೂಪ್ಗಳನ್ನು ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಥವಾ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ನಿಮಗೆ ಕಂಪ್ಲೀಟಾಗಿ ಕಣ್ಣು ಮತ್ತು ಕಿವಿ ಹಾಗೂ ಇನ್ನಿತರ ಟೆಸ್ಟನ್ನು ಮಾಡಿಸಲು ಕಂಪ್ಲೀಟಾಗಿ ನಿಮಗೆ ಆಯಾ ಒಂದು ಹಾಸ್ಪಿಟಲ್ಗಳಿಗೆ ನಿಮಗೆ ಯಾವ ಹಾಸ್ಪಿಟಲನ್ನು ನಿಗದಿ ಮಾಡಿರ್ತಾರೆ ಆ ಒಂದು ಹಾಸ್ಪಿಟಲ್ಗಳಿಗೆ ನಿಮಗೆ ಕಳಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಅಲ್ಲಿ ಸರ್ಕಾರಿ ಫೀಸ್ ಅಂತ ನಿಮಗೆ ಇರುತ್ತದೆ. ಆ ಒಂದು ಸರ್ಕಾರಿ ಫೀಸನ್ನು ನೀವೇ ಕಟ್ಟಬೇಕಾಗಿರುತ್ತದೆ. ನಂತರ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಕಂಪ್ಲೀಟಾಗಿ 10ರಿಂದ 12 ದಿನ ಅಥವಾ 15 ದಿನಗಳೊಂದು ಟ್ರೈನಿಂಗ್ ಪೀರಿಯಡನ್ನು ನೀಡಲಾಗಿರುತ್ತೆ. ಆ ಒಂದು ಟ್ರೈನಿಂಗಲ್ಲಿ ನಿಮಗೆ ಕಂಪ್ಲೀಟಾಗಿ BMTC ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಹಾಗೂ BMTC ಸಂಸ್ಥೆಯಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿ ನಿಮ್ಮ ಒಂದು ಟಿಕೆಟ್ ಕೊಡುವಂಥ ಮಿಷಿನ್ಗಳನ್ನು ನೀವು ಚಲಾವಣೆ ಮಾಡಬೇಕು ಮತ್ತು ಇನ್ನಿತರ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ಟ್ರೈನಿಂಗ್ ನೀಡಿ ನಂತರ ನಿಮಗೆ ನೀವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಡಿಪೋ ಸೆಲೆಕ್ಷನ್ ನಮಗೆ ಕೊಡ್ತಾರಾ ಅಥವಾ ಅವರೇ ಒಂದು ಡಿಪೋಗಳನ್ನು ಸೆಲೆಕ್ಟ್ ಮಾಡಿ ನಮಗೆ ನೀಡ್ತಾರಾ ಅಂತ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ನಿಮಗೆ ಯಾವುದೇ ರೀತಿಯಾಗಿ ಡಿಪೋ ಸೆಲೆಕ್ಷನಿಗೆ ಆಪ್ಷನ್ ಇಲ್ಲ. ಡೈರೆಕ್ಟಾಗಿ ಅವರೇ ಖುದ್ದಾಗಿ ಯಾವ ಒಂದು ಡಿಪೋಗಳನ್ನು ನಿಮಗೆ ವೇಕೆನ್ಸಿ ಇರುವಂಥ ಡಿಪೋಗಳಿಗೆ ಅವರೇ ಫಿಲ್ ಮಾಡ್ತಾರೆ ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ಫಿಕ್ಸೆಡ್ ಡೆಪಾಸಿಟ್ ಮತ್ತು ಟ್ರೈನಿಂಗ್ ಎಲ್ಲ ಮುಗಿದ ನಂತರ ನಿಮಗೆ ಡ್ಯೂಟಿಗೆ ನಿಮಗೆ ಜಾಯಿನ್ ಮಾಡಲಾಗುತ್ತದೆ. ನೀವು ಫಸ್ಟಿಗೆ ನೀವು ಡ್ಯೂಟಿಗೆ ಜಾಯಿನ್ ಆಗುವಂಥ ಸಂದರ್ಭದಲ್ಲಿ ಕಂಡಕ್ಟರ್ ಹುದ್ದೆಗಳಿಗೆ ಏನೆಲ್ಲ ಬೇಕಿರುತ್ತದೆ, ಯೂನಿಫಾರ್ಮ್ ಮತ್ತು ಶೂಸ್ಗಳು ಹಾಗೂ ವಿಷಲ್ ಮತ್ತು ಇನ್ನಿತರ ಏನೆಲ್ಲ ಒಂದು ಯೂನಿಫಾರ್ಮ್ಗೆ ಸಂಬಂಧಪಟ್ಟಂತೆ ಬೇಕಿರುವಂಥ ಪ್ರತಿಯೊಂದನ್ನು ಕೂಡ ನೀವೇ ಹೊಲಿಸ್ಕೋಬೇಕಾಗಿರುತ್ತದೆ. ನಂತರದ ದಿನಗಳಲ್ಲಿ ನಿಮಗೆ ಯೂನಿಫಾರ್ಮ್ಗೂ ಕೂಡ ಅವರು ಅಮೌಂಟನ್ನು ಕೊಡಲಾಗುತ್ತದೆ ನಿಮ್ಮ ಒಂದು ಸ್ಯಾಲ್ರಿ ಬರುವಂಥ ಸಂದರ್ಭದಲ್ಲಿ. ಮೊದಲಿಗೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ. ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಬೇಸಿಕ್ ಪೇ ಆಗಿ 14,000 ರೂಪಾಯಿ ಇರುತ್ತೆ. ಅದರಲ್ಲಿ ನಿಮಗೆ ಇತರ ಭತ್ಯೆಗಳನ್ನು ಕಟ್ ಮಾಡಿ 12,500 ರೂಪಾಯಿ ನಿಮಗೆ ಸಿಗುತ್ತೆ. ಮತ್ತು ನೀವು ಡ್ಯೂಟಿ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಇನ್ಸೆಂಟಿವ್ಸ್ ಹಾಗೂ ನೀವು
OT ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ನೀವು 20,000 ಅಥವಾ 20,000ಕ್ಕೂ ಹೆಚ್ಚು ಒಂದು ಹಣವನ್ನು ನೀವು ನಿಮ್ಮ ಒಂದು ಪ್ರತಿ ಮಂತ್ ಸ್ಯಾಲರಿಯಾಗಿ ಕೂಡ ಪಡೆಯಬಹುದಾಗಿರುತ್ತೆ. ನಂತರದ ದಿನಗಳಿದು 1 ವರ್ಷ ಆದ ನಂತರ ನಿಮ್ಮ ಬೇಸಿಕ್ ಪೇ 18,660 ರೂಪಾಯಿಗೆ ತಲುಪಿದಂಥ ಸಂದರ್ಭದಲ್ಲಿ ನಿಮಗೆ TA, ಆಮೇಲೆ ನಿಮ್ಮ HRA, ನಂತರ ನಿಮ್ಮ ಒಂದು OT ಹಾಗೂ ಇನ್ನಿತರ ಭತ್ಯೆಗಳನ್ನು ಒಳಗೊಂಡಂತೆ ನಿಮಗೆ 35+ ನಿಮಗೆ ಪ್ರತಿ ತಿಂಗಳ ಒಂದು ಸ್ಯಾಲ್ರಿ ಸಿಗುತ್ತೆ. ನೀವು ಇನ್ನೂ ಕೂಡ OT ಅವೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಬ್ಯಾಟಾ ಹಾಗೂ ಇನ್ಸೆಂಟಿವ್ಸ್ ಎಲ್ಲ ಸೇರಿದ್ರೆ ನಿಮಗೆ 45+ ಪ್ರತಿ ತಿಂಗಳ ಒಂದು ಮಾಸಿಕ ವೇತನ ಕೂಡ ಆಗಿರುತ್ತದೆ. ಹಾಗಾಗಿ ಈಗ ಪ್ರಸ್ತುತ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನಿಮಗೆ ಈ ಒಂದು NHK ರೀಜನ್ಗೆ ಸಂಬಂಧಪಟ್ಟಂಥ 1:1 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಒಂದು ವೆಬ್ಸೈಟ್ನಲ್ಲಿ ಡೇಟನ್ನು ಕೂಡ ಪ್ರಕಟಿಸಿ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಜನ ವಿದ್ಯಾರ್ಥಿಗಳು ಅಬ್ಜೆಕ್ಷನನ್ನು ಕೂಡ ಸಲ್ಲಿಸಿರ್ತಾರೆ. ಆ ಒಂದು ಅಬ್ಜೆಕ್ಷನ್ ಕ್ಲಿಯರ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ಕ್ಲಾರಿಫೈಯನ್ನು ನೀಡಿ ಫೈನಲ್ ಲಿಸ್ಟನ್ನು ಪ್ರಕಟ ಮಾಡಲಾಗುತ್ತದೆ. ಆ ಒಂದು ಫೈನಲ್ ಲಿಸ್ಟಲ್ಲಿ ಈಗ ಆಲ್ಮೋಸ್ಟ್ ಯಾರೆಲ್ಲ ಒಂದು ಪ್ರೊವಿಷನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿದ್ರೆ 99.9% ಇದರಲ್ಲಿ ಚೇಂಜ್ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳ ಹೆಸರು ಚೇಂಜ್ ಆಗುವಂಥ ಸಂದರ್ಭಗಳು ಕೂಡ ಇರುವಂಥ ಸಂದರ್ಭ ಇದ್ದರೆ ಅಂತಹ ಕ್ಯಾಂಡಿಡೇಟನ್ನು ತೆಗೆದು ಯಾರ ಒಂದು ಮಾರ್ಕ್ಸ್ಗಳು ಜಾಸ್ತಿ ಇರುತ್ತದೆ ಅಂತಹ ಕ್ಯಾಂಡಿಡೇಟನ್ನು ಹಾಕಲಾಗುತ್ತದೆ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಆದಷ್ಟು ನಿಮಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಿಮಗೆ ಸ್ನೇಹಿತರು ತುಂಬ ಜನ ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟ್ ಬರುತ್ತಾ ಅಂತ ಕೇಳ್ತಿದ್ರೆ ಸೆಕೆಂಡ್ ಲಿಸ್ಟ್ ಕನ್ಫರ್ಮ್ ಆಗಿ ಬರುತ್ತದೆ. ಆದರೆ HK ಮತ್ತು NHK ರೀಜನ್ಗೆ ಸಂಬಂಧಪಟ್ಟಂತೆ ತುಂಬ ಜನ ವಿದ್ಯಾರ್ಥಿಗಳು HK ಕ್ಯಾಂಡಿಡೇಟು NHKದಲ್ಲೂ ಆಯ್ಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಟೋಟಲ್ ಈಗ ಎಲ್ಲರೂ ಕೂಡ ಜಾಯಿನ್ ಆದ ನಂತರ ಎಷ್ಟು ಜನ ಜಾಯಿನ್ ಆಗಿದ್ದಾರೆ, HKಯಲ್ಲಿ ಎಷ್ಟು, NHKಯಲ್ಲಿ ಎಷ್ಟು ಮತ್ತು ಇವೆರಡರಲ್ಲೂ ಕೂಡ ಆಯ್ಕೆ ಆಗಿರುವಂಥ ಕ್ಯಾಂಡಿಡೇಟ್ಸ್ ಎಷ್ಟು ಅಂತ ಕಂಪ್ಲೀಟಾಗಿ ಅವರು ಇಲಾಖೆಯಿಂದ ಮಾಹಿತಿಯನ್ನು ತೆಗೆದುಕೊಂಡು ನಂತರದ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿಮಗೆ ಕಂಪ್ಲೀಟಾಗಿ ಏನೆಲ್ಲ ಒಂದು ಪ್ರೋಸೆಸ್ಗಳು ಬೇಕಿರುತ್ತದೆ, ಸೆಕೆಂಡ್ ಲಿಸ್ಟನ್ನು ಪ್ರಕಟ ಮಾಡಲಿಕ್ಕೆ ಯಾವ ಒಂದು ರೀಜನಲ್ಲಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲಿಸ್ಟಲ್ಲಿ ತೆಗೆದುಕೊಳ್ಳಬಹುದು ಅಂತ ನೋಡಿಕೊಂಡು ಇಲಾಖೆಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಟೋಟಲ್ HK ಮತ್ತು NHK ಸೇರಿ 2,500 ಹುದ್ದೆಗಳಿದ್ವು. ಆ ಒಂದು 2,500 ಹುದ್ದೆಗಳಲ್ಲಿ ಎಷ್ಟು ಜನ ಪ್ರಸ್ತುತ ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಜನ ಈಗ ಸೇಮ್ ಕ್ಯಾಂಡಿಡೇಟ್ಗಳು ಎರಡರಲ್ಲೂ ಕೂಡ ಆಯ್ಕೆ ಆಗಿದ್ದಾರೆ ಅದನ್ನು ಮಾಹಿತಿಯನ್ನು ತೆಗೆದುಕೊಂಡು ನಂತರ ಇನ್ನೂ 2-3 ತಿಂಗಳ ನಂತರ ನಿಮಗೆ ಕಂಪ್ಲೀಟಾಗಿ ಸೆಕೆಂಡ್ ಲಿಸ್ಟ್ ಕೂಡ ಬಿಡುವಂಥ ಚಾನ್ಸಸ್ಗಳು ಕೂಡ ಇರುತ್ತದೆ. ಯಾಕೆ ಅಂತಂದರೆ ತುಂಬ ಜನ ವಿದ್ಯಾರ್ಥಿಗಳು ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರ ಹುದ್ದೆಗಳು ಆದ ತಕ್ಷಣ ಅವರು ಈ ಒಂದು ಜಾಬ್ಗಳನ್ನು ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಆದಷ್ಟು ಯಾರೆಲ್ಲ ಈಗ 0.5 ಅಥವಾ 0.25 1 ಮಾರ್ಕ್ಸು ಈ ರೀತಿ ಜಸ್ಟ್ ಮಿಸ್ ಆಗಿರುವಂಥ ಕ್ಯಾಂಡಿಡೇಟ್ಗಳಿಗೆ ಈ ಒಂದು ಹುದ್ದೆಗಳು ಆದಷ್ಟು ಸಿಗುತ್ತದೆ. ನೀವು ವೆಯ್ಟ್ ಮಾಡಬೇಕಾಗಿರುತ್ತದೆ. ಫೈನಲ್ ಲಿಸ್ಟ್ ಬಿಟ್ಟ ತಕ್ಷಣ ನೀವು ಫಿಕ್ಸೆಡ್ ಡೆಪಾಸಿಟಿಗೆ ಅಂತ ಅಮೌಂಟನ್ನು ಕೂಡ ಕಟ್ಟಬೇಕಾಗಿರುತ್ತೆ. ಇದನ್ನು ವಿದ್ಯಾರ್ಥಿಗಳು ಆದಷ್ಟು ಗಮನಿಸಬೇಕಾಗಿರುತ್ತೆ. ಮತ್ತು ನೀವು ಶಾಂತಿನಗರದ ಅಧಿಕೃತವಾದಂಥ ಒಂದು ಕೇಂದ್ರ ಕಚೇರಿಗೆ ಭೇಟಿಯನ್ನು ನೀಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಇದಿಷ್ಟು ಕೂಡ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.